ಹಾಂ ಹೊರಡೋಣವಾ? ಹಾ ರೆಡಿ. ಓಕೆ ಓಕೆ. ಬಾಕ್ಸ್ ತೊಗೊಂಡಿಲ್ವಾ? ಮರ್ತೋದಾ? ಅಯ್ಯೋ ನೀನು ಮರ್ತೋದ್ಯಾ? ನಾನು ಫಾಸ್ಟಿಂಗಲ್ಲಿ ಇದ್ದೀನಿ ತಾನೆ. ಓ ಐ ಆಮ್ ಸಾರಿ, ನಾನು ಮರ್ತೋದೆ. ಅಲ್ಲ ನಿನ್ನ ಫೇಸ್ ನೋಡಿದ್ರೆ ಇಷ್ಟೊಂದು ಬ್ರೈಟ್ ಇದೆಯಲ್ಲ, ನಂಗೆ ಅದಕ್ಕೆ ಡೌಟು ನಿನ್ನ ಫಾಸ್ಟಿಂಗ್ ಇರೋದೇ ಮರ್ತೋದೆ. ದೇವರ ವಾಕ್ಯ ಹೇಳುತ್ತೆ, ಮನುಷ್ಯನು ರೊಟ್ಟಿಯಿಂದ ಮಾತ್ರ ಅಲ್ಲ, ಜೀವದಿಂದ ಎದ್ದಿರುವ ದೇವರ ಬಾಯಿಂದ ಹೊರಡೋ ಎಲ್ಲ ಮಾತುಗಳಿಂದನೂ ಬದುಕ್ತಾನೆ ಅಂತ. ಅದು ಮಾತ್ರ ಅಲ್ಲ, ಮತ್ತಾಯಲ್ಲಿ ಹೇಳ್ತಾರೆ, ಯೇಸು ಕ್ರಿಸ್ತ ತಾನೇ ಹೇಳ್ತಾರೆ, ನಾವು ಉಪವಾಸ ಇರಬೇಕಾದ್ರೆ ಚೆನ್ನಾಗಿ ಎಣ್ಣೆ ಹಚ್ಕೊಂಡು ಫೇಸ್ ವಾಶ್ ಮಾಡಿಕೊಂಡು ಬ್ರೈಟಾಗಿರಬೇಕು ಅಂತ ಹೇಳಿ. ಯಾಕೆ ಅಂದರೆ ನಾವು ಉಪವಾಸ ಇರೋದು ನಮಗೆ, ನಮ್ಮ ತಂದೆಗೆ ಗೊತ್ತಾದರೆ ಸಾಕು, ನಮ್ಮ ಸುತ್ತಲಿರೋ ಜನಗಳಿಗೆಲ್ಲ ಅದೆಲ್ಲ ಗೊತ್ತಾಗಬೇಕಾಗಿರೋ ಅವಶ್ಯಕತೆ ಇಲ್ಲ. ಸೊ ಉಪವಾಸ ನನಗೂ ನನ್ನ ತಂದೆಗೂ ಉಂಟಾಗಿರುವಂತಹ ಒಪ್ಪಂದ, ಸರಿನಾ? ಓಕೆ ಫ್ರೆಂಡ್ಸ್, ನೀವೇನಾದರೂ ಈ ಲೆಂಟ್ ಡೇಸಲ್ಲಿ ಉಪವಾಸ ತಗೊಂಡಿಲ್ಲ ಅಂತ ಹೇಳಿದ್ರೆ ಇಟ್ಸ್ ನಾಟ್ ಲೇಟ್, ಜಸ್ಟ್ ಸ್ಟಾರ್ಟ್ ಅಪ್. ಉಪವಾಸ ಅನ್ನೋದು ನಿಮ್ಮ ಲೈಫಲ್ಲಿ ನೆಕ್ಸ್ಟ್ ಲೆವೆಲ್ಗೆ ಹೋಗೋದಕ್ಕೆ ತುಂಬಾ ಯೂಸ್ಫುಲ್ ಆಗುತ್ತೆ. ದಯವಿಟ್ಟು ಒಂದು ದಿನ ಅಥವಾ ಒಂದು ಹೊತ್ತಾದರೂ ಉಪವಾಸದಿಂದ ಇರಿ. ನೀವು ಊಟ ಬಿಡೋದು ಉಪವಾಸ ಅಂತಲ್ಲ, ನೀವು ಊಟ ಬಿಟ್ಟ ಸಮಯದಲ್ಲಿ ದೇವರ ಜೊತೆ ಮಾತಾಡ್ತಾ ದೇವರ ಜೊತೆ ಸಂಬಂಧವನ್ನು ನೀವು ಹೆಚ್ಚಿಸ್ಕೊಳ್ತಾ ಹೋಗಲಿ. ನಿಮಗೆ ದೇವರ ಆಶೀರ್ವಾದಗಳನ್ನು ಹೆಚ್ಚಳವಾಗಿ ಕೊಡ್ತಾರೆ. ನಾನು ಅನುಭವಿಸ್ತಾ ಇದ್ದೇನೆ. ನಾನು ಕೂಡ ಫಾಸ್ಟಿಂಗ್ ಮಾಡ್ತಾ ಇರಲಿಲ್ಲ, ಈಗ ಫಾಸ್ಟಿಂಗ್ನ ಒಂದು ಎಕ್ಸ್ಪೀರಿಯೆನ್ಸ್ ಮಾಡಿದ್ಮೇಲೆ ನನಗೆ ತುಂಬಾ ಒಂದು ನೆಮ್ಮದಿ, ಸಂತೋಷ ಇದೆ. ಸೊ ನೀವು ಕೂಡ ಅದನ್ನು ರುಚಿ ನೋಡಬೇಕು ಅಂತ ಹೇಳಿ ನಾನು ನಿಮಗೆ ರೆಫರ್ ಮಾಡ್ತಾ ಇದ್ದೀನಿ. ದಯವಿಟ್ಟು ದೇವರ ಜೊತೆ ಸಂಬಂಧವನ್ನು ಹೆಚ್ಚೆಚ್ಚಾಗಿ ಬೆಳೆಸ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗಾಡ್ ಬ್ಲೆಸ್ ಯು. ಹ್ಯಾವ್ ಎ ಗುಡ್ ಡೇ.